ವೀಕ್ಷಕರೇ, ಈ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ ಬಗ್ಗೆ ಬಗ್ದಷ್ಟು ಕೂಡ ರೋಚಕ ವಿವರಗಳು ಹೊರಬರ್ತಿವೆ. ಈಗಾಗಲೇ ಸಿಕ್ಕಿರುವಂತಹ ಸಾಕ್ಷಿಗಳು ನೇರವಾಗಿ ದರ್ಶನ್ ರತ್ತ ಬೊಟ್ಟನ್ನ ಮಾಡಿ ತೋರಿಸ್ತಿವೆ. ದರ್ಶನ್ರ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಕೂಡ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಅವನು ಹೇಳಿರುವ ಪ್ರಕಾರ ದರ್ಶನ್ ರವರು ನನಗೆ ತುಂಬಾ ಫೋರ್ಸ್ ಮಾಡ್ತಿದ್ರು, ಹೇಗಾದ್ರೂ ಸರಿ ಆ ರೇಣುಕಾ ಸ್ವಾಮಿನ ಪುಸಲಾಯಿಸಿ ಕರ್ಕೊಂಬ ಅಂತ ಹೇಳ್ತಿದ್ರು. ಅವರ ಆದೇಶದ ಮೇರೆಗೆನೆ ನಾನು ಕರ್ಕೊಂಬಂದೆ. ಆದ್ರೆ ನಿಮ್ಗೆ ಕೊಲೆ ಮಾಡುವಂತ ಉದ್ದೇಶ ಇರ್ಲಿಲ್ಲ. ಅವನ ಕರ್ಕೊಂಬಂದು ಒಂದೆರಡೇಟ್ ಹೊಡೆದು ಜಸ್ಟ್ ವಾರ್ನ್ ಮಾಡಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ನಡೆದದ್ದೇ ಬೇರೆ ಅಂತ ಆತ ಪೊಲೀಸರ ಮುಂದೆ ತಿಳಿಸಿದ್ದಾನೆ. ಎಲ್ಲೋ ಚಿತ್ರದುರ್ಗದಲ್ಲಿ ಇದ್ದಂತ ರೇಣುಕಾ ಸ್ವಾಮಿಯನ್ನ ಉಪಾಯವಾಗಿ ಬೆಂಗಳೂರಿಗೆ ಕರೆಸಿಕೊಳ್ಳಲಾಗಿದೆ. ದುರ್ಗದ ದರ್ಶನ್ ಅಭಿಮಾನಿ ಸಂಘದ ಮುಖ್ಯಸ್ಥನಾದಂತ ರಘು ಅಲಿಯಾಸ್ ರಾಘವೇಂದ್ರ ಎಂಬಾತ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾನೆ. ಬೆಂಗಳೂರಲ್ಲಿ ಮೊದಲೇ ಸಿದ್ಧರಾಗಿದ್ದಂತ ದಾಳಿಕೋರರ ಗ್ಯಾಂಗ್ ರೇಣುಕನನ್ನ ಅಪಹರಿಸಿ ಆರ್ ನಗರದ ಪಟ್ಟಣಗೆರೆ ಬಳಿ ಇರುವಂತಹ ಶೆಡ್ ಒಂದಕ್ಕೆ ಅವನನ್ನ ಕರೆದುಕೊಂಡು ಬಂದಿದ್ದಾರೆ. ಆ ಜಾಗಕ್ಕೆ ದರ್ಶನ್ ಹಾಗೂ ಪವಿತ್ರ ಕೂಡ ಬಂದಿದ್ದಾರೆ. ಆಗ್ಲಾದ್ರೂ ಕೂಡ ದರ್ಶನ್ ಅಲ್ಲಿಗೆ ಬಂದು ಅವನನ್ನ ಕಂಡು ಜಸ್ಟ್ ವಾರ್ನ್ ಮಾಡಿ ಬಿಡಬಹುದಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಪಾನಮತ್ತರಾಗಿದ್ದಂತ ಅವರು ಕೂಡ ತಾವು ಧರಿಸಿದಂತ ಅಥವಾ ತಮ್ಮ ಬಳಿ ಇದ್ದಂತ ಬೆಲ್ಟ್ ನಿಂದ ರೇಣುಕಾಗೆ ಬಾರಿಸಿದ್ದಾರೆ. ಇದರನ್ನಾದ್ರ ಅಲ್ಲಿದ್ದ ಹುಡುಗರು ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ರೇಣುಕನನ್ನ ಕೊಂದು ಹಾಕಿದ್ದಾರೆ. ಅವನ ದವಡೆ, ಬಾಯಿ ಹಾಗೂ ಮರ್ಮಾಂಗದ ಬಳಿ ಗಾಯವಾಗಿ ರಕ್ತ ಸೋರ್ತಾ ಇತ್ತು ಅಂತ ಆತನ ರಿಪೋರ್ಟ್ಗಳು ತಿಳಿಸಿವೆ. ಅಂದ್ರೆ ಮಾರಕಾಸ್ತ್ರಗಳಿಂದ ಅವನ ಮೇಲೆ ವಿಪರೀತ ಹಲ್ಲೆಯಾಗಿದೆ. ಮೊದಲೇ ಸಣ್ಣಗಿದ್ದಂತ ರೇಣುಕಾ ಮಾದಕ ವಸ್ತುವನ್ನ ಸೇವಿಸಿ ನಶೆಯಲ್ಲಿದ್ದಂತ ಆ ಪುಂಡರ ದಾಳಿಯನ್ನ ಒಬ್ನೇ ಹೇಗ್ ತಾನೇ ಫೇಸ್ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಪವಿತ್ರ ಗೌಡರಿಗೆ ತನ್ನ ಮರ್ಮಾಂಗದ ಫೋಟೋವನ್ನು ಕಳಿಸಿ ದರ್ಶನ್ಗಿಂತ ನಾನೇನು ಕಡಿಮೆ ಇಲ್ಲ, ಒಮ್ಮೆ ಅವಕಾಶ ಕೊಡು ಎಂಬಂತ ಅಶ್ಲೀಲ ಸಂದೇಶವನ್ನ ರೇಣುಕಾ ಕಳುಹಿಸಿದೆ ಅಂತ ಹೇಳಲಾಗ್ತಿದೆ. ಇದು ದರ್ಶನ್ ಹಾಗೂ ಅವರ ಹುಡುಗರನ್ನ ಅತಿಯಾಗಿ ಕೆರಳಿಸಿದೆ. ಅದೇ ಕಾರಣಕ್ಕೆ ಯಾವ ಮರ್ಮಾಂಗದ ಫೋಟೋ ಕಳಿಸಿದ್ನೋ ಅದೇ ಜಾಗಕ್ಕೆ ಘಾಸಿ ಮಾಡಿ ಕೊಂದು ಹಾಕಲಾಗಿದೆ ಎಂಬ ವಿಷಯಗಳು ಈಗ ಹೊರಬರ್ತಿವೆ. ನಿಜಕ್ಕೂ ಈ ಒಂದು ವಿವರವನ್ನ ಕೇಳ್ತಿದ್ರೆ ಭಯ ಆಗುತ್ತೆ. ಒಬ್ಬ ಸಾಮಾಜಿಕ ಜವಾಬ್ದಾರಿ ಹೊಂದಿರುವಂತ ನಟ ಇಷ್ಟೆಲ್ಲ ಮಾತ್ಸರ್ಯ ಹಾಗೂ ದ್ವೇಷದಿಂದ ಸಾಮಾನ್ಯ ವ್ಯಕ್ತಿ ಮೇಲೆ ದೌರ್ಜನ್ಯ ಎಸಗೋದು ಎಷ್ಟು ಸರಿ? ನಿನ್ನೆ ಹಲ್ಲೆ ನಡೀತು ಎನ್ನಲಾದಂತ ಆ ಒಂದು ಶೆಡ್ ಬಳಿ ಸ್ಥಳ ಮಹಜರ್ ಕೂಡ ನಡೀತು. ಇದ್ರ ಮಧ್ಯ ಈ ಒಂದು ಘಟನೆ ಬಗ್ಗೆ ಚಿತ್ರರಂಗದ ಯಾವೊಬ್ಬ ನಟರು ಕೂಡ ದರ್ಶನ್ ಬಗ್ಗೆ ಯಾವುದೇ ಅಭಿಪ್ರಾಯ ತಿಳಿಸೋದಕ್ಕೆ ಮುಂದಾಗಿಲ್ಲ. ಸ್ವತಃ ಅವರ ಸೋದರ, ಪತ್ನಿ ಹಾಗೂ ತಾಯಿಯೇ ಇಲ್ಲಿ ಏನನ್ನು ಕೂಡ ಹೇಳದೆ ತಟಸ್ಥರಾಗಿದ್ದಾರೆ. ಕನ್ನಡ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ಮಾಪಕರಾದಂತ ಸಾರಾ ಗೋವಿಂದ್ರ ಅವರು ಈ ಬಗ್ಗೆ ಹೇಳ್ತಾ, ಇದೊಂದು ನಿಜಕ್ಕೂ ಆಘಾತಕಾರಿ ಸುದ್ದಿ. ಇದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇಲ್ಲಿ ನೊಂದವರ ಪರಿಸ್ಥಿತಿ ಅದು ನಮ್ಮ ಊಹೆಗೂ ಮೀರಿದ್ದು. ಅವ್ರಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಸೇರ್ ಮಾಡಬೇಕಾಗಿದೆ. ಘಟನೆ ನಡೆದೋಗಿದೆ. ಆದರೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವೆಲ್ಲರೂ ರಾಜ್ಕುಮಾರ್ ಅಂತವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಅಂಬರೀಷ್ ಅಂತವ್ರನ್ನ ನೋಡಿ ಕಲ್ತ್ಕೋಬೇಕು. ಫಿಲಿಂ ಚೇಂಬರ್ನ ಈಗಿನ ಅಧ್ಯಕ್ಷರಾದಂಥ ಸುರೇಶ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಟಿ ರಮ್ಯಾ ಹಾಗೂ ನಟ ಚೇತನ್ ಅಹಿಂಸಾ ಈ ಇಬ್ರು ಮಾತ್ರನೇ ಈಗ ಈ ಬಗ್ಗೆ ಮಾತನಾಡಿರೋದು. ಇಷ್ಟೆಲ್ಲದರ ಮಧ್ಯ ಸ್ಯಾಂಡಲ್ವುಡ್ ನಲ್ಲಿ ಇದೀಗ ದರ್ಶನ್ ರವರನ್ನ ಬ್ಯಾನ್ ಮಾಡಬೇಕೇ ಬೇಡವಾ ಎಂಬ ಚರ್ಚೆ ಶುರುವಾಗಿದೆ. ದರ್ಶನ್ ರನ್ನ ಬ್ಯಾನ್ ಮಾಡಬೇಕು ಎಂಬ ದೂರು ಇವತ್ತಿಂದಲ್ಲ, ಅದು ಹಲವು ವರ್ಷಗಳಿಂದಲೂ ಕೂಡ ಆಗಾಗ ಕೇಳ್ಬರ್ತಿದೆ. ಚಿತ್ರರಂಗದ ಯಾವುದೇ ಒಬ್ಬ ನಟನನ್ನ ಬ್ಯಾನ್ ಮಾಡೋದು ಅದು ಆಯಾ ಚಿತ್ರರಂಗದ ಫಿಲ್ಮ್ ಚೇಂಬರ್ನ ನಿರ್ಧಾರ ಆಗಿರುತ್ತೆ. ಹಾಗೆ ಬ್ಯಾನ್ ಮಾಡಬೇಕು ಅಂದ್ರೆ ಅದಕ್ಕೆ ಸೂಕ್ತ ಸಾಕ್ಷಿ ಇರಬೇಕು. ಯಾವ ನಟ ತನ್ನ ನೈತಿಕತೆ ಮರೆತು ಇಂಥ ವಿವಾದವನ್ನ ಮಾಡ್ಕೊಳ್ತಾನೋ ಕಾನೂನಾತ್ಮಕವಾಗಿ ಅದು ಸಾಬೀತಾದಲ್ಲಿ ಅಂತ ಕಲಾವಿದರನ್ನ ಒಮ್ಮತದ ನಿರ್ಧಾರದ ಮೇಲೆ ಬ್ಯಾನ್ ಮಾಡ್ತಾರೆ. ಬಹುಶಃ ಕನ್ನಡ ಚಿತ್ರರಂಗದ ಈವರೆಗಿನ ಇತಿಹಾಸದಲ್ಲಿನೇ ಯಾವೊಬ್ಬ ಕಲಾವಿದ ಕೂಡ ಇಷ್ಟೊಂದು ರಂಪಾಟ ಹಾಗೂ ವಿವಾದಗಳನ್ನ ಮಾಡಿಕೊಂಡೇ ಇಲ್ಲ. ಕನ್ನಡದಲ್ಲಿ ಕೆಲ ವರ್ಷಗಳ ಹಿಂದೆ ಅಸಂಬದ್ಧ ಹಾಗೂ ಅಪ್ರಬುದ್ಧ ಹೇಳಿಕೆ ಕೊಡ್ತಿದ್ದಾರೆ ಎಂಬ ಕಾರಣಕ್ಕೆ ನಟ ಚೇತನ್ ಅಹಿಂಸಾರನ್ನ ಬ್ಯಾನ್ ಮಾಡಬೇಕು ಅಂತ ಹಲವರು ಆಗ್ರಹಿಸಿದ್ದಾರಾದರೂ ಚೇಂಬರ್ ಅದಕ್ಕೆ ಸಮ್ಮತಿ ಕೊಟ್ಟಿಲ್ಲ. ಇನ್ನು ಕನ್ನಡಕ್ಕೆ ಅವಮಾನ ಮಾಡ್ತಿದ್ದಾರೆ ಅಂತ ನಟಿ ರಶ್ಮಿಕಾರನ್ನು ಕೂಡ ಬ್ಯಾನ್ ಮಾಡಿ ಎಂಬ ವಾದಗಳು ಅಲ್ಲಿ ಕೇಳ್ಬಂದಿದ್ವು. 1940ರ ಸಮಯದಲ್ಲಿ ತಮಿಳುನಾಡಿನ ಚಿತ್ರರಂಗದಲ್ಲಿ ಇಂಥದ್ದೇ ಒಂದು ವಿಲಕ್ಷಣ ಬೆಳವಣಿಗೆ ಆಗಿತ್ತು. ಆ ಒಂದು ಸಮಯದಲ್ಲಿ ಅದರ ಸುಪ್ರಸಿದ್ಧ ಸೂಪರ್ ಸ್ಟಾರ್ ಆಗಿದ್ದಂತಹ MKT ಭಾಗವತರ್ ಎಂಬುವರು 1944ರಲ್ಲಿ ಯಾವುದೋ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಚಿತ್ರರಂಗದಲ್ಲಿ ತಮಗಿದ್ದಂಥ ಅಪಾರ ಯಶಸ್ಸನ್ನ ಕಳೆದುಕೊಂಡ್ರು. ಅದಕ್ಕೂ ಮುನ್ನ ಇವರ ನಟನೆಯ 10 ಚಿತ್ರಗಳು ಅಲ್ಲಿ ಸೂಪರ್ ಹಿಟ್ ಆಗಿದ್ವು. ಇವರ ನಟನೆಯ ಒಂದು ಚಿತ್ರ ಅಂತೂ ಅಲ್ಲಿ ಸತತ 3 ವರ್ಷಗಳ ನಿರಂತರ ಪ್ರದರ್ಶನವನ್ನ ಕಂಡಿತ್ತು. ಇವರನ್ನ ದಕ್ಷಿಣ ಭಾರತದ ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಅಂತಾನೆ ಕರೆಯಲಾಗಿದೆ. ಇಂಥ ನಟನ ಸಕ್ಸಸ್ ಗ್ರಾಫ್ ಆತ ಕೊಲೆ ಕೇಸಲ್ಲಿ 3 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿ ಹೊರಬಂದ ನಂತರ ಪಾತಾಳಕ್ಕೆ ಇಳಿದಿತ್ತು. 90ರ ದಶಕದ ಕೊನೆಯಲ್ಲಿ ಬಾಲಿವುಡ್ನ ಸಲ್ಮಾನ್ ಖಾನ್ ಕೃಷ್ಣ ಮೃಗದ ಬೇಟೆ ಕೇಸ್ ಹಾಗೂ ಕಾರೊಂದನ್ನು ವ್ಯಕ್ತಿಯ ಮೇಲೆ ಚಲಾಯಿಸಿ ಸುದ್ದಿಯಲ್ಲಿದ್ರು. ಇದರ ಕಾನೂನು ಹೋರಾಟ ಕೂಡ ಅನೇಕ ವರ್ಷ ನಡೆಯಿತು. ಆಗ್ಲೂ ಕೂಡ ಇವರನ್ನ ಬ್ಯಾನ್ ಮಾಡುವ ಬಗ್ಗೆ ಆಗ್ರಹಗಳು ಕೇಳ್ಬಂದಿದ್ವು. ಆದ್ರೆ ದರ್ಶನ್ ರವರದು ಎಲ್ಲಕ್ಕಿಂತ ಹೆಚ್ಚು ಗಂಭೀರ ಸ್ವರೂಪ ಪಡೆದಿರುವಂತಹ ಕೇಸ್. ಅವ್ರ ಮೇಲೆ ಈ ಮೊದಲು ಕೂಡ ಅನೇಕ ಕ್ರಿಮಿನಲ್ ಚಾರ್ಜ್ಗಳಿವೆ. ಈ ಮೊದಲು ಕೂಡ ಅವರು ಪತ್ನಿಗೆ ಹಲ್ಲೆ ಮಾಡದಂತ ಕೇಸಲ್ಲಿ ಜೈಲಿಗೆ ಹೋಗಿದ್ರು. ಇಂಥ ನಟ ಸ್ಯಾಂಡಲ್ವುಡ್ಗೆ ಬೇಕಾ? ಇಂಥ ನಟನಿಂದ ಯಾರಿಗೆ ಏನ್ ಪ್ರಯೋಜನ? ಇವರಿಂದ ಸಿಗುವಂತ ಸಾಮಾಜಿಕ ಸಂದೇಶ ಆದ್ರೂ ಏನು? ಇಂಥ ಕೊಲೆಗಾರನ ಮನಸ್ಥಿತಿ ಇರುವಂತ ಈ ನಟನನ್ನ ಮುಲಾಜಿಲ್ದೆ ಬ್ಯಾನ್ ಮಾಡಿ
ಅವರ ಚಿತ್ರಗಳ ಮೇಲೆ ನಿಷೇಧ ಹೇರಿ ಅಂತ ಹತ್ಯೆಗೆ ಒಳಗಾದಂತ ರೇಣುಕಾರವರ ತಾಯಿ ಅತೀವ ದುಃಖದಿಂದ ಹೇಳ್ಕೊಂಡಿದ್ದಾರೆ. ಈ ಒಂದು ಕೇಸ್ ಇತ್ಯರ್ಥ ಆಗೋವರೆಗೂ ದರ್ಶನ್ ರವರ ಮೇಲೆ ಬ್ಯಾನ್ ಅನ್ನ ಹೇರಬೇಕು. ಒಂದ್ ವೇಳೆ ಶಿಕ್ಷೆಯಾದಲ್ಲಿ ಅದು ಮುಗಿದು ಅವರು ಖುಲಾಸೆಯಾಗಿ ಹೊರ ಬರೋವರೆಗೂ ಅವ್ರ ಮೇಲೆ ಬ್ಯಾನ್ ಹೇರಿಕೆಯಾಗಲಿ ಅನ್ನೋದು ಸದ್ಯ ಅನೇಕರ ವಾದ. ಈ ದರ್ಶನ್ ರನ್ನ 1 ವರ್ಷಕ್ಕಿಂತ ಹೆಚ್ಚು ಸಮಯ ಕನ್ನಡದ ಎಲ್ಲಾ ಮಾಧ್ಯಮಗಳು ಕೂಡ ದೂರ ಇಟ್ಟಿದ್ವು. ದರ್ಶನ್ ಮಾಧ್ಯಮಗಳ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿದ್ರು ಎನ್ನಲಾದಂತ ಆಡಿಯೋ ಒಂದು ಲೀಕ್ ಆಗಿತ್ತು. ಅದರ ಪರಿಣಾಮ ಎಲ್ಲಾ ಮಾಧ್ಯಮಗಳು ಕೂಡ ಒಮ್ಮತದಿಂದ ಅಧಿಕೃತವಾಗಿ ದರ್ಶನ್ ರವರ ಯಾವುದೇ ಸುದ್ದಿಯನ್ನ ನಾವು ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ವು. ಈ ರೀತಿ ಮಾಧ್ಯಮಗಳು ನಟನೊಬ್ಬನ ಮೇಲೆ ಇಂಥ ನಿರ್ಧಾರ ತಾಳಿದ್ದು ಬಹುಶಃ ಇದೇ ಮೊದಲು. ದರ್ಶನ್ ರವರ ಮೇಲೆ ಇಂಥ ಆರೋಪಗಳು ಮೇಲಿಂದ ಮೇಲೆ ಕೇಳಿಬರ್ತಿವೆ. ಆದರೆ ಈ ಆರೋಪ ಸಾಬೀತಾಗೋರು ಅವರನ್ನ ಬ್ಯಾನ್ ಮಾಡಲಾಗದು ಅಂತ ಚೇಂಬರ್ನ ಮುಖ್ಯಸ್ಥರಾದಂಥ ಸುರೇಶ್ ಹೇಳಿದ್ದಾರೆ. ಫಿಲ್ಮ್ ಚೇಂಬರ್ನಿಂದ ಏನಾದರೂ ಬ್ಯಾನ್ ಮಾಡುವಂಥದ್ದು, ಚಿತ್ರರಂಗದಿಂದ ಬ್ಯಾನ್ ಮಾಡುವಂಥ ಒಂದು ಚರ್ಚೆಗಳು ನಡೀತಾ ಇದೆಯಾ ಹೇಗೆ ಅಂತಕ್ಕಂಥದ್ದು? ಕಲಾವಿದರ ಸಂಘನೂ ಇದೆ, ಭಾಳ ದೊಡ್ಡ ಮಟ್ಟದಲ್ಲಿದೆ. ಅದು ಅವ್ರದ್ದೇ ಆದ ಆರ್ಗನೈಸೇಷನ್ ಇದೆ, ಅವ್ರದ್ದೇ ಆದ ಆಫೀಸ್ ಬೇರರ್ಸ್ ಇದ್ದಾರೆ. ಅವ್ರು ಲೆಟ್ ದೆಮ್ ಟೆಲ್ ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಅನ್ನೋದು ಫಸ್ಟು. ಕಾನೂನು ಮುಂದೆ ಯಾರೂ ಇಲ್ಲ, ವಾಣಿಜ್ಯ ಮಂಡಳಿ ಇಲ್ಲ, ಕಲಾವಿದರ ಸಂಘ ಇಲ್ಲ, ಅಭಿಮಾನಿಗಳ ಸಂಘನೂ ಇಲ್ಲ, ಯಾರೂ ಇಲ್ಲ ಸರ್. ಕಾನೂನಿಗೆ ಗೌರವ ಕೊಡುವಂಥ ಕೆಲಸ ನಾವೆಲ್ಲರೂ ನಮ್ಮೂರು ಎಲ್ಲ ವಲಯದ್ರು ಕೊಡಲೇಬೇಕು, ಮಾಡಲೇಬೇಕು, ಮಾಡ್ತೀವಿ ಅಷ್ಟೇ. ಇದಕ್ಕೆ ಕಲಾವಿದರ ಸಂಘ, ನಿರ್ಮಾಪಕರ ಸಂಘ ಏನ್ ಹೇಳುತ್ತೋ ಕಾದ್ ನೋಡ್ಬೇಕು. ಯಾಕೆಂದ್ರೆ ಈಗಾಗಲೇ ದರ್ಶನ್ ತಮ್ಮ ಹೊಸ ಚಿತ್ರವಾದಂಥ ಡೆವಿಲ್ನ ಶೂಟಿಂಗ್ ನಲ್ಲಿದ್ರು. ಇವ್ರ ಮೇಲೆ ಈಗ ಎಲ್ಲ ನಿರ್ಮಾಪಕರು ಸುಮಾರು 250 ಕೋಟಿ ರೂಪಾಯಿಗಳು ಹೆಚ್ಚು ಹಣವನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ದರ್ಶನ್ ರನ್ನ ಬ್ಯಾನ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಅವ್ರ ಮೇಲೆ ಹಣ ಹಾಕಿರುವಂತಹ ನಿರ್ಮಾಪಕರುಗಳ ಅಳಲು. ಇದ್ರ ಬಗ್ಗೆ ಸದ್ಯ ಚಿತ್ರರಂಗದ ಹಿರಿಯರಾದಂಥ ನಟ ಶಿವರಾಜ್ ಕುಮಾರ್, ರವಿಚಂದ್ರನ್ ಹಾಗೂ ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್ ಮುಂತಾದವರೆಲ್ಲ ಈಗ ಏನ್ ನಿರ್ಧಾರವನ್ನ ತಾಳ್ತಾರೆ ಅಂತ ಕಾದ್ ನೋಡ್ಬೇಕು. ಇವತ್ತಲ್ಲ ನಾಳೆ ಚಿತ್ರರಂಗದ ಧುರೀಣರು ಈ ಬಗ್ಗೆ ಮಾತನಾಡಲೇಬೇಕಾಗುತ್ತೆ. ನಟ ರವಿಚಂದ್ರನ್ ಹಾಗೂ ಶಿವಣ್ಣ ತರಹದ ಮುಖ್ಯ ಕಲಾವಿದರ ಅಭಿಪ್ರಾಯಗಳು ಈ ಒಂದು ದಿಸೆಯಲ್ಲಿ ಬಹಳ ಮುಖ್ಯ. ಇದು ಕನ್ನಡ ಚಿತ್ರರಂಗದ ಅಸ್ಮಿತೆ ಹಾಗೂ ಗೌರವ ಮತ್ತು ಘನತೆಯ ಪ್ರಶ್ನೆ. ಇನ್ನೂ ಕೂಡ ಇಂಥ ಆರೋಪ ಇರುವಂತ ನಟನನ್ನ ನಡೆಸೋದಿಕ್ಕೆ ಹಾಗೂ ಸ್ವಚ್ಛಂದವಾಗಿ ಇರೋದಕ್ಕೆ ಬಿಟ್ರೆ ಆತನಿಗೆ ಕಾನೂನಿನ ಭಯ ಬರೋದಾದ್ರೂ ಯಾವಾಗ ಅನ್ನೋದು ಹಲವರ ಪ್ರಶ್ನೆ. ಇದರಲ್ಲಿ ಆತ ತನ್ನ ಪ್ರಭಾವ ಬಳಸಿ ನುಣುಚಿ ಪಾರಾದರೆ ಇನ್ಮುಂದೆ ಅವರನ್ನ ಹಿಡಿಯೋದಕ್ಕೆ ಸಾಧ್ಯನೇ ಆಗಲ್ಲ. ಇವತ್ತು ರೇಣುಕಾ ಸ್ವಾಮಿಗೆ ಒದಗಂತ ಪರಿಸ್ಥಿತಿ ನಾಳೆ ಬೇರೆಯವರಿಗೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇದೇ ನೆವ ಮಾಡಿಕೊಂಡು ದರ್ಶನ್ ರವರ ಪಟಾಲಂ ಇಂಥ ಚಟುವಟಿಕೆಗಳನ್ನ ತಮ್ಮ ಕುಲಕಸ್ಬನ್ನಾಗಿ ಮಾಡಿಕೊಂಡು ಮುಂದುವರೆದ್ರೆ ಮುಂದಾಗುವಂತ ಅನಿರೀಕ್ಷಿತ ಬೆಳವಣಿಗೆಗೆ ಯಾರು ಹೊಣೆ ಅನ್ನೋದು ಈಗ ಜನಸಾಮಾನ್ಯರ ಪ್ರಶ್ನೆ. ಹಣ, ಅಂತಸ್ತುಗಳ ಅಮಲು ಇವತ್ತು ಬಡ ಜೀವವೊಂದನ್ನ ಬಲಿ ತೆಗೆದುಕೊಂಡಿದೆ. ಇಂಥವ್ರ ಮೇಲೆ ನಿಷೇಧ ಹೇರೋದೇ ಸೂಕ್ತ ಮಾರ್ಗ ಅನ್ನೋದು ಕೂಡ ಬಹುತೇಕ ಜನರ ಅನಿಸಿಕೆ. ಇಡೀ ಸ್ಯಾಂಡಲ್ವುಡ್ ಇವತ್ತು ಮೌನವನ್ನು ವಹಿಸಿದೆ. ಇದು ಯಾಕೆಂತ ಜನ ಕೇಳ್ತಿದ್ದಾರೆ. ಇನ್ನು ಕೆಲವರಂತೂ ಈಗಲೂ ಕೂಡ ಅವರನ್ನ ಬೆಂಬಲಿಸ್ತಿದ್ದಾರೆ. ಇಂಥದ್ದೇ ಒಂದು ಹತ್ಯೆ ನಿಮ್ಮ ಮನೆಯಲ್ಲೇ ಆಗಿದ್ದಿದ್ರೆ ಆಗ್ಲೂ ಕೂಡ ನೀವು ಇದೇ ರೀತಿ ವರ್ತಿಸ್ತಿದ್ರ? ಇಂಥ ಆರೋಪ ಇರುವಂತ ನಟನನ್ನಾಗ್ಲಿ ಅಥವಾ ಯಾವುದೇ ವಲಯದ ವ್ಯಕ್ತಿಯ ಬೆಂಬಲಕ್ಕೆ ನಿಲ್ಲೋದು ಕೂಡ ಸಮಾಜದ ಒಂದು ದುರ್ದೈವದ ಬೆಳವಣಿಗೆ. ಇನ್ನು ಈ ಬಗ್ಗೆ ಪ್ರಜ್ಞಾವಂತ ನಾಗರಿಕರಾಗಿ ನಿಮ್ಮ ನಿಲುವು ಏನು ಎಂಬುದನ್ನ ಯಾರಿಗೂ ಕೂಡ ಧಕ್ಕೆ ಬಾರದ ರೀತಿಯಲ್ಲಿ ಹಾಗೂ ಸಭ್ಯ ಭಾಷೆ ಬಳಸಿ ಕಮೆಂಟ್ ನ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಹಾಗೂ ಇದರ ವಿವರ ಯಾರನ್ನು ಕೆರಳಿಸುವಂತ ಉದ್ದೇಶ ಅಲ್ಲ. ಇದು ಜನರನ್ನ ಸಕಾರಾತ್ಮಕವಾಗಿ ಚಿಂತನೆಗೆ ಹಚ್ಚುವಂತ ಹಾಗೂ ಪ್ರಬುದ್ಧತೆಯಿಂದ ಆಲೋಚನೆಗೆ ನೂಕುವಂತ ಒಂದು ಸಣ್ಣ ಪ್ರಯತ್ನ ಮಾತ್ರ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.